ನಮಸ್ಕಾರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಯಾವುದೇ ಔಷಧಿ ಇಲ್ಲದೆ ಔಷಧಿ ರಹಿತವಾಗಿಯೂ ಕೂಡ ಚಿಕಿತ್ಸೆ ಕೊಡಬಹುದಾ? ಮನಸ್ಸಿಗೆ ಚಿಕಿತ್ಸೆಯನ್ನು ನೀಡೋದ್ರಿಂದ ದೈಹಿಕವಾದಂತಹ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಾ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಸಮೃದ್ಧಿ ಹೀಲಿಂಗ್ ಸೆಂಟರ್ನಿಂದ ನಮ್ಮೊಂದಿಗಿದ್ದಾರೆ ಪೂರ್ವಿ ಜಯರಾಜ್ ಅವರು. ಪೂರ್ವಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಬಹುಶಃ ಇದೇ ರೀತಿಯಾದಂತಹ ಔಷಧಿ ರಹಿತವಾದ ಚಿಕಿತ್ಸೆಯಿಂದ ಗುಣಮುಖರಾದಂಥವರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅನಸೂಯ ಅವರು. ಅನಸೂಯವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಚ್ಚರಿಯಾಗುತ್ತೆ ಪೂರ್ವಿಯವರೇ, ಯಾವುದೇ ರೀತಿಯಾದಂತಹ ಔಷಧಿ ಇಲ್ಲದೆ ಕೂಡ ನಾವು ದೈಹಿಕವಾಗಿ ಆರೋಗ್ಯವನ್ನು ಪಡೆದುಕೊಳ್ಬಹುದು ಅಂತನ್ನೋಂಥದ್ದು. ಹೇಗೆ ಇದು ಮನಸ್ಸಿಗೆ ಚಿಕಿತ್ಸೆ ಕೊಡೋದು? ನೋಡಿ, ಒಬ್ಬ ಮನುಷ್ಯ ಸಫರ್ ಆಗ್ತಾ ಇರೋದ್ರ ಹಿಂದೆ ಮೂಲ ಕಾರಣ ಅಂದರೆ ದೈಹಿಕವಾಗಿ ಯಾವುದಾದ್ರು ಸಿಂಪ್ಟಮ್ ಇಂದ ಸಫರ್ ಆಗ್ತಾ ಇದ್ರೆ, ಮಾನಸಿಕವಾಗಿ ಸಫರ್ ಆಗ್ತಾ ಇದ್ರೆ, ಕೇವಲ ಫಿಸಿಕಲ್ ಬಾಡಿಲಿ ಮಾತ್ರ ಅದಕ್ಕೆ ಅಸೋಸಿಯೇಟೆಡ್ ಏಲ್ಮೆಂಟ್ ಇದೆ ಅಥವಾ ಡಿಸ್ಟರ್ಬೆನ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ತಪ್ಪು ರೀತಿಯ ಅಪ್ರೋಚ್. ಅದು ಒಂದು ನ್ಯಾರೋ ಮೈಂಡೆಡ್ನೆಸ್ ಆಗುತ್ತೆ. ಒಂದು ಫಿಸಿಕಲ್ ಬಾಡಿ ಮೇಲೆ ಇರುವಂತಹ ಯಾವುದೋ ಒಂದು ಸಿಂಪ್ಟಮ್ ಆಗಿರ್ಬೋದು ಅಥವಾ ಮನಸ್ಸಿಗೆ ಆಗಿರುವಂತಹ ಯಾವುದೋ ಅನಾರೋಗ್ಯ ಅಥವಾ ಏರುಪೇರುಗಳಾಗಿರ್ಬೋದು, ಆತನ ಭಾವನೆಗಳಿಂದ ಅದು ಟ್ರಿಗರ್ ಆಗಿರ್ಬೋದು, ಆಲೋಚನೆಗಳಿಂದ ಟ್ರಿಗರ್ ಆಗಿರ್ಬೋದು, ಅಥವಾ ಆತ್ಮದಿಂದ ಟ್ರಿಗರ್ ಆಗಿರ್ಬೋದು, ನಮ್ಮ ಎನರ್ಜಿ ಫೀಲ್ಡ್ ಇಂದ ಟ್ರಿಗರ್ ಆಗಿರ್ಬೋದು. ಸೊ ದೇರ್ ಕುಡ್ ಬಿ ಅ ಕಾಂಬಿನೇಷನ್ ಆಫ್ ರೀಸನ್ಸ್ ಬಿಹೈಂಡ್ ಅ ಫಿಸಿಕಲ್ ಏಲ್ಮೆಂಟ್. ಸೊ ಒಬ್ಬ ಮನುಷ್ಯ ಸಫರ್ ಆಗ್ತಾ ಇರುವಂತಹ ಮೂಲ ಕಾರಣವನ್ನ ಆತನ ಮನಸ್ಸಿನ ಮೂಲಕನೇ ರೂಟ್ ಕಾಸ್ನ ನೋಡಿ ಸಿಂಪ್ಟಮ್ನ ಕ್ಯೂರ್ ಮಾಡುವಂತಹ ಔಷಧ ರಹಿತ ಚಿಕಿತ್ಸೆಯನ್ನು ನಾವು ಹೋಲಿಸ್ಟಿಕ್ ಹೀಲಿಂಗ್ ಅಥವಾ ಡ್ರಗ್ಲೆಸ್ ಥೆರಪಿ ಅಥವಾ ಆಲ್ಟರ್ನೇಟಿವ್ ಮೆಡಿಸಿನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಒಬ್ಬ ಮನುಷ್ಯನ ಮನಸ್ಸಿನ ಮೂಲಕ ಅಥವಾ ಆತನ ಆತ್ಮದಲ್ಲಿರುವಂತಹ ಎನರ್ಜಿ ಫೀಲ್ಡ್ನ ಮೂಲಕ ಯಾವುದೇ ದೈಹಿಕವಾಗಿ ಆತನಿಗೆ ಯಾವುದೇ ಚಿಕಿತ್ಸೆ ಕೊಡದೆ ದೇಹದ ಮೇಲೆ ಗುಣಪಡಿಸುವಂತಹ ಸಾಧ್ಯತೆ ಇದೆ. ದಿಸ್ ಇಸ್ ವಾಟ್ ಡ್ರಗ್ಲೆಸ್ ಥೆರಪಿ ಇಸ್ ಆಲ್ ಅಬೌಟ್. ಓಕೆ, ಅಂದ್ರೆ ನಮ್ಮ ಯೋಚನಾ ಲಹರಿಗಳು ಹೇಗೆ ಸಾಗುತ್ತೆ, ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಖಂಡಿತವಾಗಿಯೂ ಹೌದು. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಒಬ್ಬ ಮನುಷ್ಯನ ಥಾಟ್ ಪ್ರಾಸೆಸ್ ದೇಹದ ಮೇಲೆ, ಮನಸ್ಸಿನ ಮೇಲೆ, ಆಲೋಚನೆಗಳ ಮೇಲೆ ತುಂಬಾ ಗಾಢವಾದಂತಹ ಪ್ರಭಾವವನ್ನು ಖಂಡಿತವಾಗಿಯೂ ಬೀರುತ್ತೆ. ಅಂದ್ರೆ ಈ ಪಾಸಿಟಿವ್ ಥಿಂಕಿಂಗ್ ಅನ್ನೋದನ್ನ ಬಹುಶಃ ಅದರನ್ನು ರೂಢಿಸಿಕೊಳ್ಳುವತ್ತನೇ ಗಮನ ಹರಿಸ್ತೀರಾ? ಎಂತೆಂತಹ ಏಲ್ಮೆಂಟ್ಸ್ ಗಳಿಗೆ ಈ ರೀತಿ ಪಾಸಿಟಿವ್ ಥಿಂಕಿಂಗ್ ಒಂದು ರಾಮಬಾಣವಾಗಿ ಸಿದ್ಧವಾಗುತ್ತೆ ಅಂತ? ನೋಡಿ, ದೇರ್ ಕುಡ್ ಬಿ ಅ ಕಾಂಬಿನೇಷನ್ ಆಫ್ ಸಿಂಪ್ಟಮ್ಸ್. ಅಂದ್ರೆ ಬೇರೆ ಬೇರೆ ತರದ ಸಿಂಪ್ಟಮ್ಸ್ಗೆ ಬೇರೆ ಬೇರೆ ತರ ಆಲೋಚನೆಗಳು ಕಾರಣ ಆಗಿರ್ಬೋದು. ಆ ನೆಗೆಟಿವ್ ಆಲೋಚನೆಗಳಿಗೆ ಅಥವಾ ನೆಗೆಟಿವ್ ಇಮೋಷನ್ಸ್ ಹಿಂದೆ ಕೂಡ ರೂಟ್ ಕಾಸಸ್ಗಳು ಹಲವಾರು ಇರಬಹುದು. ಇಲ್ಲಿ ಮೂರು ಪ್ರಮುಖವಾದ ಕ್ಯಾಟಗರಿನ ನಾನು ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ. ಒಂದು, ಕೆಲವರು ಪ್ರೀ ಕಂಡೀಷನ್ಡ್ ಆಗೋಗಿರ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಎಡಗಡೆ ಎದ್ರೆ ಇವತ್ತು ದಿನ ಪೂರ್ತಿ ಕೆಲಸ ಸರಿ ಹೋಗಲ್ಲ, ಇದು ಮೋಸ್ಟ್ ಕಾಮನ್. ಅಥವಾ ಬೆಕ್ಕಡ್ಡ ಬಂದ್ಬಿಡ್ತು, ಆಗೋಯ್ತು, ಇವತ್ತು ದಿನ ಪೂರ್ತಿ ಹೀಗೆ ಇರುತ್ತೆ. ಈ ತರ ಪ್ರೀ ಕಂಡೀಷನ್ಸ್ ಆಗೋಗಿರ್ತಾರೆ. ಇನ್ನೂ ಕೆಲವರು ಅಸೋಸಿಯೇಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಮ್ಮ ಇವತ್ತು ನನ್ನ ಜೊತೆಲಿ ಕೆಲ್ಸಕ್ಕೆ ಬಂದ್ರೆ ಅಥವಾ ಯಾವ್ದಾದ್ರು ಕೆಲ್ಸಕ್ಕೆ ಪ್ರಮುಖವಾದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಇವತ್ತು ಕೆಲಸ ಆಗಲ್ಲ. ಇವತ್ತು ನನ್ನ ಹೆಂಡತಿ ಬಂದ್ರೆ ಇವತ್ತು ಕೆಲಸ ಆಗಲ್ಲ. ಆ ಥರ ದೇ ವುಡ್ ಹ್ಯಾವ್ ಪ್ರೀ ಕಂಡೀಷನ್ ದೇರ್ ಮೈಂಡ್ ಅಥವಾ ಅಸೋಸಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇದಕ್ಕೆ ಹೀಗೆ ಅಂತ. ಅದರಿಂದ ಕೆಲವರು ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ. ಅಂದ್ರೆ ನಾನು 3 ಸತಿ ಮುಟ್ಲಿಲ್ಲ ಅಂದ್ರೆ ದೇವ್ರನ್ನ ನಾನು ಪ್ರಾರ್ಥನೆ ಮಾಡ್ದಂಗೆ ಆಗಲ್ಲ ಅಂತ ಮತ್ತೆ ಮತ್ತೆ ರಿಪಿಟೇಟಿವ್ ಆಕ್ಷನ್ಸ್ ಮಾಡೋದಾಗಿರ್ಬೋದು. ಅಥವಾ ಇವತ್ತು ಬೆಳಗ್ಗೆನೆ ಬಯಸ್ಕೊಂಡಿದ್ದೀನಿ, ಹಂಗಂದ್ರೆ ಇವತ್ತು ಪೂರ್ತಿ ನಾನು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸರಿ ಹೋಗಲ್ಲ ಅಂತ ಹೇಳಿ ಅವತ್ತು ಪೂರ್ತಿ ಡಿಪ್ರೆಷನ್ಗೆ ಒಳಗಾಗಿರೋರು ಆ ಒಂದು ದಿನದಲ್ಲಿ ಎಷ್ಟು ಆಂಗ್ಸೈಟಿ ಅಥವಾ ಪ್ಯಾನಿಕ್ನ ಅವರು ಅಂಡರ್ಗೋ ಮಾಡ್ತಾರೆ ಅಂದ್ರೆ, ಅದು ಯಾವ ಪಿಲ್ಸ್ ತಗೊಂಡ್ರು, ಯಾವ ಟ್ಯಾಬ್ಲೆಟ್ ತಗೊಂಡ್ರು, ಎಷ್ಟೇ ಸಮಾಧಾನಕರವಾಗಿ ತನಗೆ ತಾನೇ ಸೆಲ್ಫ್ ಅಫರ್ಮೇಷನ್ಸ್ ತಗೊಂಡ್ರು ವಾಸಿ ಆಗಲ್ಲ. ಸೊ ಆ ತರದ ರೀತಿಯಲ್ಲಿ ಹಲವಾರು ಸಿಂಪ್ಟಮ್ಸ್ ಬರುತ್ತೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಈ ವ್ಯಕ್ತಿಗೆ ಇದೇ ಸಿಂಪ್ಟಮ್ ಬರುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಕೆಲವರಿಗೆ ಎಕ್ಸೆಸಿವ್ ನೆಗೆಟಿವ್ ಆಲೋಚನೆಗಳು ಬರ್ತಾ ಇರುತ್ತೆ, ಅಥವಾ ಆಗ್ಲೇ ಹೇಳಿದಾಗೆ ರಿಪಿಟೇಟಿವ್ ಸಿಂಡ್ರೋಮ್, ಮಾಡಿದ್ದೇನೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸ್ತಿರುತ್ತೆ. ಕೆಲವ್ರಿಗೆ ತುಂಬಾ ವಲ್ಗರ್ ಥಾಟ್ಸ್ ಬರುತ್ತೆ, ಇರ್ರಿಲೆವೆಂಟ್ ಥಾಟ್ಸ್ ಬರುತ್ತೆ. ಅಂದ್ರೆ ಅವ್ರು ಮಾಡ್ತಾ ಇರೋದು ಕಂಪ್ಯೂಟರ್ ಮುಂದೆ ಯಾವುದೋ ಕೆಲಸ ಆಗಿರ್ಬೋದು, ಬಟ್ ಅವ್ರ ಆಲೋಚನೆಗಳು ಬೇರೆ ಎಲ್ಲೋ ಹೋಗ್ತಾ ಇರುತ್ತೆ. ಸೊ ಅವ್ರಿಗೆ ಕಾನ್ಸಂಟ್ರೇಟ್ ಫೋಕಸ್ ಮಾಡದೆ ಒಂದು ದೊಡ್ಡ ಚಾಲೆಂಜ್ ಆಗಿರಬಹುದು. ಅಥವಾ ಕೆಲವರಿಗೆ ತುಂಬಾ ಮೈಂಡಲ್ಲಿ ಪ್ರೆಷರ್ ಅನ್ನಿಸ್ತಂಗೆ ಅನ್ಸ್ಬೋದು, ಅಥವಾ ತುಂಬಾ ಡಿಪ್ರೆಸಿಂಗ್ ಥಾಟ್ಸ್ ಬರ್ತಾ ಇರ್ಬೋದು. ಆಂಗ್ಸೈಟಿ ತಡ್ಕೊಳಕ್ಕಾಗದೆ ಹಾರ್ಟಲ್ಲಿ ಪ್ಯಾಲ್ಪಿಟೇಷನ್ಸ್ ಬಂದಿರೋರು ಎಷ್ಟೋ ಜನ ಬರ್ತಾರೆ. ಅಂದ್ರೆ ಎದೆ ದಬ ದಬ ಅಂತ ಹೊಡ್ಕೊಳ್ಳುತ್ತೆ, ಭಯ ಆಗುತ್ತೆ, ಬಾಯೆಲ್ಲ ಒಣಗೋಗುತ್ತೆ. ECG ಮಾಡಿಸ್ಕೋತೀವಿ ಓಡೋಗಿ, ಬಟ್ ಎಲ್ಲ ನಾರ್ಮಲ್ ಬಂದ್ಬಿಡುತ್ತೆ. ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಎಲ್ಲ ನಾರ್ಮಲ್ ಅನ್ಸುತ್ತೆ. ಬಟ್ ನಂಗೆ ತುಂಬಾ ದ್ವಂದ್ವ ಅನ್ಸುತ್ತೆ ಆ ಟೈಮಲ್ಲಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಸುಸ್ತಾದಂಗೆ ಆಗುತ್ತೆ, ಅನ್ಕಾನ್ಶಿಯಸ್ ಆದಂಗೆ ಆಗುತ್ತೆ, ತುಂಬಾ ಗಾಬರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಡಿಫ್ರೆಂಟ್ ಪೀಪಲ್ ಅಂಡರ್ಗೋ ಡಿಫ್ರೆಂಟ್ ಸಾರ್ಟ್ ಆಫ್ ಸಿಂಪ್ಟಮ್ಸ್. ಸೊ ಇಟ್ ರಿಯಲಿ ಡಿಪೆಂಡ್ಸ್ ಆನ್ ವಾಟ್ ರಿಯಲಿ ಇಸ್ ಅ ರೂಟ್ ಕಾಸ್ ಬಿಹೈಂಡ್ ದಟ್ ಪ್ರಾಬ್ಲಮ್. ನೆಗೆಟಿವ್ ಆಲೋಚನೆಗಳಿಂದ ಆಗಿದೆಯಾ, ನೆಗೆಟಿವ್ ಇಮೋಷನ್ಸ್ ಇಂದ ಆಗಿದೆಯಾ, ನೆಗೆಟಿವ್ ಎನರ್ಜಿಯಿಂದ ಆಗಿದೆಯಾ, ಲ್ಯಾಕ್ ಆಫ್ ಪಾಸಿಟಿವ್ ಎನರ್ಜಿಯಿಂದ ಆಗಿದೆಯಾ, ದಟ್ ವಿಲ್ ಹ್ಯಾವ್ ಟು ಅನಲೈಸ್. ಎಸ್, ಹಾಗೆ ಅನ್ಸೂಯ ಅವ್ರನ್ನ ಕೇಳಬೇಕಾದ್ರೆ, ಅನ್ಸೂಯ ಅವರೇ, ನೀವು ಎಂತಹ ಸಮಸ್ಯೆಗಳಿಂದ ಹೊರ ಬಂದಿದ್ದೀರಿ, ಈಗ ಹೇಗೆ ಸಾಧ್ಯ ಆಯ್ತು? ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ರಾತ್ರಿ ಹೊತ್ತು ಕನಸಲ್ಲಿ ತುಂಬ ಕೆಟ್ಟದಾಗಿ ಬರೋದು, ಶಿಟ್ ಬರೋದು, ರಕ್ತ ಕ್ರೌಡೆಡ್ ಆಗಿ ಜನ, ಏನೋ ತುಂಬ ಭಯ. ಸೊ ಅದೇನಾಗುತ್ತೆ, ಬೆಳಗ್ಗೆ ಇದ್ದಾಗ ಮತ್ತೆ ನನಗೆ ಅದು ರೀಕಾಲ್ ಆಗಿಬಿಡುತ್ತೆ. ಅದು ರೀಕಾಲ್ ಆದಾಗ ಭಯ ಆಗುತ್ತೆ, ಇವತ್ತು ಏನಾದ್ರು ಆಗುತ್ತೇನೋ ಏನೋ ಅಂತ. ಆಮೇಲೆ ನನಗೆ ಪೀರಿಯಡ್ಸ್ ಪ್ರಾಬ್ಲಮಲ್ಲಿ ತುಂಬಾ ಹೊಟ್ಟೆ ನೋವು ಬರೋದು, ಅದಂತೂ ತುಂಬಾ ಸಫರ್ ಮಾಡಿದ್ದೀನಿ. ಬಟ್ ಈಗ ಅದು ಕಡಿಮೆ ಆಗಿದೆ ಈಗ ಅದು. ಆಮೇಲೆ ನನಗೆ ಯಾರನ್ನ ಬಂದು ಸುಮ್ಮನೆ ಹಿಂದೆಯಿಂದ ಕರೆದ್ರೂ ಅಷ್ಟೇ ಅಷ್ಟು ಹೆದರ್ಕೊಡ್ತೀನಿ, ಅಷ್ಟು ತುಂಬಾನೇ ಗಾಬರಿ ಆಗ್ತೀನಿ. ಈಗ ಅದೆಲ್ಲಾನು ಕಂಟ್ರೋಲ್ ಆಗಿದೆ. ಅಂದ್ರೆ ನೀವು ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳನ್ನು ತಗೊಳ್ತಾ ಹೋದ್ರಿ? ಅಂದ್ರೆ ನನಗೆ 6 ಹೀಲಿಂಗ್ಸ್ ಆಗಿದೆ. ಸೊ ಅದಾದ್ಮೇಲೆ ನನಗೆ ಎಲ್ಲ ಈಗ ಸಮಾಧಾನವಾಗಿ ಸಮಾಧಾನ
ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ ಯಾವ ರೀತಿ ಅದನ್ನ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ? ನೋಡಿ, ಈಗ ಈ ಥರದ ಸಿಂಪ್ಟಮ್ಸ್ಗಳಿಂದ ಸುಮಾರು ಜನ ಬರ್ತಾರೆ. ನಿದ್ದೆಲಿ ತುಂಬ ಕೆಟ್ಟ ಕನ್ಸು ಬರುತ್ತೆ, ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಕೆಲವ್ರಿಗೆ ಇರುತ್ತೆ. ಅಂದರೆ ಯಾರೋ ರಾತ್ರಿ ಕತ್ತಿಸ್ದಂಗೆ ಆಗುತ್ತೆ, ಯಾರೋ ಬಂದು ಆವರಿಸ್ಕೊಂಡಂಗೆ ಆಗುತ್ತೆ, ಕೂಗಬೇಕು ಅಂತ ಅನ್ಸಿದ್ರು ಕೂಗಕ್ಕಾಗ್ತಾ ಇಲ್ಲ ಅಂತ ಅನ್ಸೋರು, ಅಥವಾ ಅವ್ರು ಆಗಲೇ ಹೇಳಿದಾಗೆ ಹಿಂದೆಯಿಂದ ಯಾರಾದ್ರು ಬಂದ ತಕ್ಷಣ ತುಂಬ ಬೆಚ್ಚಿಬಿಡೋದು, ಅಥವಾ ಆಂಗ್ಸೈಟಿ ಸಡನ್ ಆಗಿ ಆಗೋ ಥರದ್ದು. ಇನ್ನೂ ತುಂಬ ಮಿಸ್ಟೀರಿಯಸ್ ಸಿಂಪ್ಟಮ್ಸ್ ಇಂದ ಬರ್ತಾರೆ ತುಂಬಾ ಜನ. ಈಗ ಮೊಬೈಲ್ ಫೋನ್ ರಿಂಗ್ ಆದ್ರೆ ಸಾಕು ನಂಗೆ ಅಳು ಬಂದಂಗೆ ಆಗುತ್ತೆ ಅಂತ ಹೇಳಿರೋರು ಇದ್ದಾರೆ ಒಂದು 3-4 ಜನ. ಸೊ ಇದೆಲ್ಲ ನಮಗೆ ನಗು ಬರ್ಬೋದು, ಹಾಸ್ಯಾಸ್ಪ ಅನ್ಬೋದು, ಬಟ್ ಅದೇ ಅವ್ರಿಗೆ ಜೀವನನೇ ಬೇಡ ಅನ್ಸೋ ಲೆವೆಲ್ಗೆ ಡಿಪ್ರೆಷನ್ಗೆ ಹೋಗಿರುವಂತಹ ಇನ್ಸಿಡೆನ್ಸಸ್ ಇರುತ್ತೆ. ಈ ತರ ಇರೋರಿಗೆ ಈ ತರದ ಸಿಂಪ್ಟಮಿನ ಹಿಂದೆ ರೂಟ್ ಕಾಸ್ ಅನ್ನ ಅವರ ಒಳಮನಸ್ಸಿನ ಮೂಲಕನೇ ಚಿಕಿತ್ಸೆ ಮಾಡ್ತೀವಿ. ಅಂದ್ರೆ ಅವ್ರನ್ನ ಒಂದು ಉನ್ಮಾದ ಸ್ಥಿತಿ ಅಂದ್ರೆ ಸೆಮಿ ಸ್ಲೀಪ್ ಸ್ಟೇಟ್ ಕರ್ಕೊಂಡು ಹೋಗಿ ಅದರ ಹಿಂದಿನ ರೂಟ್ ಕಾಸ್ ಅವರ ಮನಸ್ಸು ಏನು ಅನಲೈಸ್ ಮಾಡ್ತಾ ಇದೆ ಅದನ್ನ ನೋಡ್ತೀವಿ. ಇಟ್ ಇಸ್ ಅ ಸೆಕೆಂಡ್ ಸ್ಟೆಪ್ ಆಫ್ ಅನಾಲಿಸಿಸ್ ದಟ್ ಹೀಲರ್ ಡಸ್ ಹಿಸ್ ಓನ್ ವೇ ಆಫ್ ಅನಲೈಸಿಂಗ್ ಥಿಂಗ್ಸ್. ಅಂದ್ರೆ ನಿಜವಾದ ರೂಟ್ ಕಾಸ್ ಏನು, ಚಕ್ರಗಳಲ್ಲಿ ಏನಾದರೂ ಅನಾರೋಗ್ಯ ಆಗಿದೆಯಾ, ಅಥವಾ ಪ್ರಾಣಶಕ್ತಿಯ ಕೊರತೆ ಆಗಿದೆಯಾ, ಅಥವಾ ಅವ್ರು ಇರುವಂತಹ ಸಿಚುವೇಶನ್ ಇಂದ ಆಂಗ್ಸೈಟಿ ಅಕ್ಯುಮುಲೇಟ್ ಆಗಿ ತೊಂದರೆ ಆಗಿದೆಯಾ, ಅದನ್ನ ಆಸ್ ಎ ಥೆರಪಿಸ್ಟ್ ವಿ ಡೂ ಇಟ್. ಬಟ್ ಅವರ ಒಳಮನಸ್ಸು ಅದರ ಹಿಂದಿನ ಕಾರಣವನ್ನು ಏನು ಹೇಳ್ತಾ ಇದೆ ಅದನ್ನ ಅನಲೈಸ್ ಮಾಡಕ್ಕೆ ಅವ್ರನ್ನ ಮೊದಲು ಉನ್ಮಾದ ಸ್ಥಿತಿ ಅಥವಾ ಹಿಪ್ನಾಟಿಕ್ ಸ್ಟೇಟ್ ಅಥವಾ ಸೆಮಿ ಸ್ಲೀಪ್ ಸ್ಟೇಟ್ ಅಂತ ನಾವೇನು ಕರಿತೀವಿ ಆ ಟ್ರಾನ್ಸ್ ಸ್ಟೇಟ್ ಕರ್ಕೊಂಡು ಹೋಗಿ ಅನಲೈಸ್ ಮಾಡ್ತೀವಿ. ದೇ ಕಮ್ ಔಟ್ ವಿತ್ ಅ ಸೆಟ್ ಆಫ್ ರೀಸನ್ಸ್. ಅದಕ್ಕೆ ಸೂಕ್ತವಾದಂತಹ ಥೆರಪಿ ಯಾವ್ದಿದೆ ಡ್ರಗ್ಲೆಸ್ ಥೆರಪಿಲಿ ಅಥವಾ ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ ಅದನ್ನ ಚೂಸ್ ಮಾಡಿ ಟ್ರೀಟ್ ಮಾಡಕ್ ಶುರು ಮಾಡ್ತೀವಿ. ಸೊ ಒಬ್ಬೊಬ್ಬರ ಮನುಷ್ಯನಿಗೆ ಒಂದೊಂದು ಮೂಲ ಕಾರಣ ಇರಬಹುದು. ಇವ್ರ ಕೇಸಲ್ಲಿ ಶಿ ವಾಸ್ ವೆರಿ ಇಮೋಷನಲ್ ಅಬೌಟ್ ಫ್ಯೂ ಥಿಂಗ್ಸ್. ಅವ್ರ ಜೀವನದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಪ್ರಮುಖ ಘಟನೆಗಳಿಂದ ಏರುಪೇರಾಗಿತ್ತು, ನೆಗೆಟಿವ್ ಎನರ್ಜಿ ಇನ್ಫ್ಲುಯೆನ್ಸ್ ಇತ್ತು. ಸೊ ಅದು ಬೇಸ್ಡ್ ಆನ್ ದಟ್ ಇನ್ನರ್ ಹೀಲಿಂಗ್ ಮಾಡಬೇಕಾ, ಇಮೋಷನಲ್ ಹೀಲಿಂಗ್ ಮಾಡಬೇಕಾ, ಅಥವಾ NLP ಮಾಡಬೇಕಾ, ಅಥವಾ ನೆಗೆಟಿವ್ ಎನರ್ಜಿ ರಿಮೂವಲ್ ಮಾಡಬೇಕಾ, ಅದನ್ನ ನೋಡಿ ಸೂಕ್ತವಾದಂತಹ ಥೆರಪಿಯನ್ನ ಕೊಡ್ತೀವಿ. ಸೊ ಅವರ ಮನಸ್ಸಿನ ಮೂಲಕನೇ ಔಷಧ ರಹಿತವಾಗಿ ಟ್ರಾನ್ಸ್ಲೇಟ್ ಅಲ್ಲಿ ಇಟ್ಟು ಕೆಲವು ಸೆಷನ್ಸ್ ಮಾಡ್ತೀವಿ. ಅಂಡ್ ಮ್ಯಾಜಿಕಲಿ ಶಿ ವಾಸ್ ಸಫರಿಂಗ್ ಆಲ್ಮೋಸ್ಟ್ ಫ್ರಮ್ ಚೈಲ್ಡ್ಹುಡ್. ಸೊ ಸುಮಾರು ಜನ ಚೈಲ್ಡ್ಹುಡ್ ಇಂದ ಸಫರ್ ಆಗ್ತಾ ಇರ್ತಾರೆ. ಅವ್ರಿಗೆ 4-5 ಸೆಷನ್ಸ್ ಅಲ್ಲೇ ರಿಕವರಿ ಆಗುತ್ತೆ. ಮತ್ತೆ ಅದು ವಾಪಸ್ ಬರ್ದೇ ಇರ್ತಾರ ಕೆಲವೊಂದು ಸೆಷನ್ಸ್ ನಾವು ಮಾಡಬೇಕಾಗುತ್ತೆ. ಅವ್ರ ಎನರ್ಜಿ ಫೀಲ್ಡ್ ನ ಸೀಲ್ ಮಾಡೋದಾಗಿರ್ಬೋದು, ಅಥವಾ ಇಮೋಷನಲಿ ಅವ್ರನ್ನ ಸ್ಟ್ರಾಂಗ್ ಮಾಡೋದಾಗಿರ್ಬೋದು. ಆ ತರದ ಸರ್ಕಮ್ಸ್ಟೆನ್ಸ್ ಮತ್ತೆ ಜೀವನದಲ್ಲಿ ಬಂದ್ರೆ, ಈಗ ಹಿಂದೆಯಿಂದ ಯಾರೋ ಕರೆಯೋದು ಜೀವನದಲ್ಲಿ ಅವಾಗ ಆಗ್ತಾನೆ ಇರುತ್ತೆ. ನಾವು ಅದು ಸರ್ಕಮ್ಸ್ಟೆನ್ಸ್ ಎಲ್ಲ ಕರ್ವ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಬಟ್ ಫೇಸಿಂಗ್ ದ ಸೇಮ್ ಸರ್ಕಮ್ಸ್ಟೆನ್ಸ್ ಇನ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅದನ್ನ ಚೇಂಜ್ ಮಾಡುವಂತ ಪ್ರೋಗ್ರಾಮಿಂಗ್ ಆಗಿರ್ಬೋದು ಮಾಡ್ತಾ ಹೋಗ್ತೀವಿ. ಅಂಡ್ ಇಟ್ ವಿಲ್ ಡೆಫಿನೆಟ್ಲಿ ನಾಟ್ ಟೇಕ್ ಟೂ ಮೆನಿ ಸೆಷನ್ಸ್. ಎಲಾಬ್ರೇಟ್ ಮಾಡಿ ಮಾಡುವಂತ ಅವಶ್ಯಕತೆ ಏನಿರಲ್ಲ. ಕೆಲವು ಸೆಷನ್ಸ್ ಅಲ್ಲಿ ಅರ್ಧ ಗಂಟೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾಡ್ತೀವಿ ಅಷ್ಟೇ. ಅದರಲ್ಲಿ 5-6 ಟೈಮ್ಸ್ ಕ್ಲೈಂಟ್ ನಮ್ಮನ್ನ ಬಂದು ಮೀಟ್ ಆದ್ರೆ ಅವ್ರ ಮನಸ್ಸಿನ ಮೂಲಕ ಚೇತರಿಕೆ ಆಗೋದನ್ನ ನೋಡ್ತೀವಿ. ವಿ ವಿಲ್ ಟೇಕ್ ಅನಾಲಿಸಿಸ್ ಆಫ್ ಹೌ ದೇ ಆರ್ ರಿಕವರಿಂಗ್ ಡೇ ಬೈ ಡೇ. ಅಷ್ಟು ಫಾಸ್ಟ್ ಆಗಿ ಕೂಡ ರಿಕವರ್ ಆಗುತ್ತೆ. ಬಿಕಾಸ್ ಸಬ್ ಕಾನ್ಶಿಯಸ್ ಮೈಂಡ್ ನ ಯೂಸ್ ಮಾಡ್ಕೊಂಡು ಮಾಡುವಂತಹ ಚಿಕಿತ್ಸೆ ಏನಿದೆ ದಟ್ ಶೋಸ್ ಮ್ಯಾಜಿಕಲ್ ರಿಸಲ್ಟ್ಸ್. ತುಂಬಾ ಬೇಗ ಕ್ರಾನಿಕ್ ಆಗಿರಬಹುದು, ನೀವು 20 ವರ್ಷ 30 ವರ್ಷದಿಂದ ಸಫರ್ ಆಗ್ತಾ ಇರಬಹುದು, ಚೈಲ್ಡ್ಹುಡ್ ಇಂದ ಆಗಿರ್ಬೋದು, ನಂಗೆ ನೆನಪೇ ಇಲ್ಲ, ಐ ಆಮ್ ಆಲ್ಮೋಸ್ಟ್ ಗ್ರೋಯಿಂಗ್ ಅಪ್ ವಿತ್ ಇಟ್ ಅಂತ ಹೇಳ್ತಾರೆ ಎಷ್ಟೋ ಜನ. ಸೊ ಆ ಥರದ್ದಾಗಿರ್ಬೋದು ತುಂಬಾ ಬೇಗ ಸೂಕ್ತವಾದ ಪರಿಣಾಮವನ್ನ ಅದು ಬೀರಕ್ಕೆ ಶುರು ಮಾಡುತ್ತೆ. ಬೇಸ್ಡ್ ಆನ್ ದಟ್ ವಿಲ್ ಡಿಸೈಡ್ ವಿತ್ ದ ಫರ್ದರ್ ಸೆಷನ್ಸ್ ಆರ್ ರಿಕ್ವೈರ್ಡ್ ಆರ್ ನಾಟ್. ಅಂದ್ರೆ ನಮ್ಮ ಮನಸ್ಸಲ್ಲೇ ಎಲ್ಲದಕ್ಕೂ ಕೂಡ ಔಷಧ ಇದೆ ಅಂತ ಬಹುಶಃ ಅದನ್ನ ಅರ್ಥೈಸೋದು ಅವರಿಗೆ ಅದನ್ನ ತಿಳಿಸ್ಕೊಡೋದು ಬಹಳ ದೊಡ್ಡ ಸವಾಲ. ಖಂಡಿತವಾಗಿ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಈಗ ಆಫೀಸ್ಗೆ ಹೋಗ್ಬೇಕಾದ್ರೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ತುಂಬಾ ಸ್ಟ್ರೆಸ್ ಆಗಿ ತುಂಬಾ ಫಿಯರ್ ಇಂದ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಸ್ವಲ್ಪ ಫಿಯರ್ ಆಂಗ್ಸೈಟಿ ಜಾಸ್ತಿ ಆಗ್ತಾ ಇದ್ದಾಗೆ ತುಂಬಾ ಜನಕ್ಕೆ ಅವಾಗ ನೀರು ಕುಡಿಬೇಕು ಅಥವಾ ಯೂರಿನೇಟ್ ಮಾಡಬೇಕು ಅಂತ ಅನ್ಸೋದು, ಅವಾಗ ಒಂದ್ 2 ಸತಿ ಡ್ರೆಸ್ ಸರಿಯಾಗಿದೆ ನೋಡ್ಕೊಳ್ಳೋಣ ಅಂತ ಅನ್ಸೋದು, ಕರಣಿ ಮುಂದೆ ಹೋಗಿ ಅವಾಗ ನಿಂತ್ಕೋಬೇಕು ಅಂತ ಅನ್ಸೋದು. ಈ ತರ ಬೇರೆ ಬೇರೆ ಸಿಂಪ್ಟಮ್ಸ್ ಪಾಪಪ್ ಆಗುತ್ತೆ. ಅದು ಇನ್ನೂ ಜಾಸ್ತಿ ಆದ್ರೆ ತಲೆನೋವು ಬರೋ ತರನೋ. ಎಷ್ಟೋ ಜನ ಹೇಳ್ತಾರೆ ಸ್ಟ್ರೆಸ್ ಜಾಸ್ತಿ ಆದ ತಕ್ಷಣ ನಂಗೆ ತಲೆ ನೋವು ಬರೋಕ್ ಶುರು ಆಗುತ್ತೆ, ತಲೆ ಸುತ್ತಂಗ್ ಆಗುತ್ತೆ. ಕೆಲವರು ಹೇಳಿದ್ದಾರೆ ನೋಸ್ ಬ್ಲೀಡಿಂಗ್ ಆಗಕ್ಕೆ ಶುರು ಆಗೋಗುತ್ತೆ, ನಂಗೆ ಕಂಟಿನ್ಯೂಸ್ ಯೂರಿನೇಟ್ ಮಾಡ್ಬೇಕು ಅಂತ ಅನ್ಸುತ್ತೆ, ಮೋಷನ್ ಪಾಸ್ ಮಾಡ್ಬೇಕು ಅಂತ ಅವಾಗ ಅನ್ನಿಸ್ತಿರುತ್ತೆ. ಕೆಲವರಿಗೆ ತುಂಬಾ ಡೈಜೆಸ್ಟಿವ್ ಟ್ರ್ಯಾಕ್ ಅಲ್ಲೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗೋಕೆ ಶುರು ಆಗುತ್ತೆ, ಹೊಟ್ಟೆ ಉರಿ ಶುರು ಆಗೋಗುತ್ತೆ ಸ್ಟ್ರೆಸ್ ಆಗಿದ ತಕ್ಷಣ ಅಂತ. ಅಂದ್ರೆ ಏನರ್ಥ, ಮನಸ್ಸಿನ ಮೇಲೆ ಯಾವ್ದಾದ್ರು ಸ್ಟ್ರೆಸ್ ಬಿದ್ದಾಗ, ಭಾವನಾತ್ಮಕವಾಗಿ ನಾವು ಯಾವ್ದಾದ್ರು ಪ್ರೆಷರ್ಗೊಳಗಾದಾಗ ದೇಹ ಡೆಫಿನೆಟ್ಲಿ ರಿಯಾಕ್ಟ್ ಮಾಡುತ್ತೆ. ಸೊ ದೇರ್ ಇಸ್ ಅ ಕ್ಲೋಸ್ ನೆಟೆಡ್ ಕನೆಕ್ಷನ್ ಬಿಟ್ವೀನ್ ಆಲ್ ದಿಸ್. ಐ ವುಡ್ ಲೈಕ್ ಟು ಜಸ್ಟ್ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ನೋಡಿ, ಫಿಸಿಕಲ್, ಇಮೋಷನಲ್, ಮೆಂಟಲ್ ಮತ್ತು ನಮ್ಮ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಏನಿದೆ ಅದೆಲ್ಲ ಒಂದಕ್ಕೊಂದೊಂದು ಕನೆಕ್ಟ್ ಆಗಿದೆ. ದೇಹದ ಮೇಲೆ ಇರುವಂತಹ ಅನಾರೋಗ್ಯ ಕೇವಲ ದೇಹದಿಂದ ಮಾತ್ರ ಆಗುತ್ತೆ. ಯಾವುದೋ ಅಲರ್ಜಿ, ಇನ್ಫೆಕ್ಷನ್ ಅಥವಾ ನಿಮ್ಗೆ ಆಗ್ತಾ ಇರುವಂತಹ ಸಫರಿಂಗ್ ಕೇವಲ ಫಿಸಿಕಲ್ ಬಾಡಿಲಿ ಮಾತ್ರ ಇದೆ ಅಂತ ಸುಮಾರು ಜನ ಟೆಸ್ಟ್ ಮಾಡಿಸ್ಕೊಳ್ತಾರೆ, ನಾರ್ಮಲ್ ಬರುತ್ತೆ. ಅಥವಾ ಬೇರೆ ಬೇರೆ ತರ ಸ್ಕ್ಯಾನ್ ಮಾಡಿಸ್ಕೊಳ್ತಾರೆ, ಅದೆಲ್ಲ ನಾರ್ಮಲ್ ಬರುತ್ತೆ. ಎಷ್ಟೋ ಜನಕ್ಕೆ ಪಾಪ ಡಾಕ್ಟರ್ ಈ ಥರದೆಲ್ಲ ಏನಾಗಲ್ಲ ಸುಮ್ಮನೆ ಇರ್ರಿ ಅಂತ ಹೇಳಿ ಅಲ್ಲೇ ಅದನ್ನ ಮಾಡಿರೋರು ಇದ್ದಾರೆ. ಆ ಥರ ಆದ್ರೂ ಸಫರ್ ಆಗ್ತಾ ಇರೋರು ಸುಮಾರು ಜನ ಇದ್ದಾರೆ. ಅಥವಾ ಮೆಡಿಕೇಶನ್ ತಗೊಂಡ್ರು, ಇದಕ್ಕೆ ಇದೇ ಕಾಯಿಲೆಗೆ ಇದೇ ಮೆಡಿಕೇಶನ್ ತಗೊಂಡ್ರು ಸಫರ್ ಆಗ್ತಿರ್ತಾರೆ. ಅಂಥವ್ರಿಗೆ ನಾವು ಇಮೋಷನ್ಸ್ ನ ಹೀಲ್ ಮಾಡಿದಾಗ, ಅಥವಾ ಮನಸ್ಸನ್ನ ಹೀಲ್ ಮಾಡಿದಾಗ, ಅಥವಾ ಆತ್ಮದಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದು ಹೀಲ್ ಮಾಡಿದಾಗ ತುಂಬಾ ಅದ್ಭುತವಾದ ಪರಿಣಾಮವನ್ನ ಫಿಸಿಕಲ್ ಲೇಯರ್ ಮೇಲೆ ತೋರ್ಸಕ್ ಶುರು ಆಗುತ್ತೆ. ಸೊ ದಿಸ್ ಡೆಫಿನೆಟ್ಲಿ ಅ ಕ್ಲೋಸ್ ನೆಟೆಡ್ ಕನೆಕ್ಷನ್. ಇನ್ಫ್ಯಾಕ್ಟ್ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಒಂದು ಸ್ಟ್ಯಾಟಿಸ್ಟಿಕ್ಸ್, ಒಂದು ರಿಸರ್ಚ್ ಮಾಡ್ತಾರೆ. ಅದ್ರ ಪ್ರಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ಅವರು ಹೊರ ಹಾಕ್ತಾರೆ.
ಯಾರು ಪಾಸಿಟಿವ್ ಆಲೋಚನೆಗಳನ್ನ ಮಾಡಿದಾರೋ, ಯಾರು ಇಮೋಷನಲಿ ಬ್ಯಾಲೆನ್ಸ್ಡ್ ಆಗಿದಾರೋ ಅವ್ರಿಗೆ ಬೇರೆ ಬೇರೆ ತರ ಕಾಯಿಲೆಗಳ ಅಟ್ಯಾಕ್ ಆಗೋ ಟೆಂಡೆನ್ಸಿ ತುಂಬಾ ಕಮ್ಮಿ, 90% ಚಾನ್ಸಸ್ ಕಮ್ಮಿ ಇದೆ. ಯಾರು ಆಂಗ್ಸೈಟಿಗೆ ಅವಾಗ ಒಳಗಾಗ್ತಾರೋ, ನೆಗೆಟಿವ್ ಥಿಂಕಿಂಗ್ ಮಾಡ್ತಿರ್ತಾರೋ ಅಥವಾ ಇಮೋಷನಲಿ ತುಂಬಾ ವಲ್ನಬಲ್ ಆಗಿರ್ತಾರೋ ಅಂಥವ್ರು ಅನಾರೋಗ್ಯದ ಸ್ಥಿತಿಗೆ ಹೋಗುವಂತ ಚಾನ್ಸಸ್ ತುಂಬಾ ಇದೆ. ಅಂದ್ರೆ ಅವರಲ್ಲಿ BP ಆಗಿರ್ಬೋದು, ಅಥವಾ ಶುಗರ್ ಆಗಿರ್ಬೋದು, ಅಥವಾ ಡಿಪ್ರೆಷನ್ ಆಗಿರ್ಬೋದು, ಅಥವಾ OCD ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಆಗಿರ್ಬೋದು, ಆ ತರದ ಸಿಂಪ್ಟಮ್ಸ್ ಎಲ್ಲ ತುಂಬಾ ಕಮ್ಮಿ ಇದೆ ಅನ್ನೋ ರಿಸರ್ಚ್ ಒಂದು ಬರ್ತಾರೆ. ಸೊ ದೇ ಆಲ್ಸೋ ಕೇಮ್ ಔಟ್ ವಿತ್ ದ ಸಬ್ಜೆಕ್ಟ್ ಕಾಲ್ಡ್ ಎಸ್ ಸೈಕೋ ನ್ಯೂರೋ ಇಮ್ಯುನಾಲಜಿ. ಅಂದ್ರೆ ದೇಹ ಮತ್ತು ಮನಸ್ಸು ಮತ್ತು ಭಾವನೆಗಳು ತುಂಬಾ ಕ್ಲೋಸ್ ನೆಟೆಡ್ ಕನೆಕ್ಷನ್ ಇಂದ ಒಳಗಾಗಿದೆ. ಯಾರು ಮಾನಸಿಕವಾಗಿ ಆರೋಗ್ಯಕರವಾಗಿ ಪಾಸಿಟಿವ್ ಆಲೋಚನೆಗಳನ್ನು ಮಾಡಿಕೊಂಡು ತುಂಬಾ ಕ್ಲಾರಿಟಿ ಅವ್ರ ಥಾಟ್ ಪ್ರೊಸೆಸ್ ಅಲ್ಲಿ ಇರುತ್ತೋ ಅವರ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋ ಒಂದು ಕನ್ಕ್ಲೂಷನ್ ಬರ್ತಾರೆ. ಅಂದ್ರೆ ನಮ್ಮ ಪಾಸಿಟಿವ್ ಆಲೋಚನೆಗಳು ನಮ್ಮ ಇಮ್ಯುನಿಟಿ ತುಂಬಾ ಕ್ಲೋಸ್ ನೆಟೆಡ್ ಕನೆಕ್ಷನ್ ಒಳಗಾಗುತ್ತೆ. ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಪಾಸಿಟಿವ್ ಆಲೋಚನೆಗಳಿಂದ ಕೂಡ ಬರಕ್ಕೆ ಸಾಧ್ಯ ಇದೆ ಅನ್ನೋ ರಿಸರ್ಚ್ ಒಂದು ಕನ್ಕ್ಲೂಷನ್ ಅವ್ರು ಬರ್ತಾರೆ. ಸೊ ಡೆಫಿನೆಟ್ಲಿ ಒಬ್ಬ ವ್ಯಕ್ತಿ ಬಂದಾಗ ಅವರಲ್ಲಿರುವಂತಹ ರೂಟ್ ಕಾಸ್ ಅನ್ನ ನೋಡಿ ಅವರ ಮನಸ್ಸನ್ನ ಹೀಲ್ ಮಾಡಿ, ಭಾವನೆಗಳನ್ನ ಹೀಲ್ ಮಾಡಿ, ರಿಪೋರ್ಟ್ ಅಲ್ಲಿ ಕಾಣಿಸದೇ ಇದ್ರೂ ಸಫರ್ ಆಗ್ತಾ ಇರೋ ಹಲವಾರು ಕಾರಣಗಳು, ಹೊಟ್ಟೆ ನೋವಿದೆ, ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೀನಿ, 1000 ಸತಿ ಎಂಡೋಸ್ಕೋಪಿ ಮಾಡಿಸ್ಕೊಂಡಿದ್ದೀನಿ, ಎಲ್ಲ ನಾರ್ಮಲ್ ಬರ್ತಾ ಇದೆ ಅಂತ ಹೇಳ್ತಾರೆ, ಅಂಥವ್ರನ್ನ ಗುಣ ಮಾಡ್ಸಕ್ಕೆ ಸಾಧ್ಯ ಇದೆ. ಮತ್ತೆ ಮತ್ತೆ ಇನ್ಫೆಕ್ಟ್ ಆಗ್ತಾ ಇದ್ದೀನಿ, ಮತ್ತೆ ಮತ್ತೆ ನಾನು ಆ ಕಾಯಿಲೆಗೆ ಒಳಗಾಗ್ತಾ ಇದ್ದೀನಿ ಅಂತ ಹೇಳಿರೋರ್ನ ತುಂಬಾ ಸಂಪೂರ್ಣವಾಗಿ ವಾಸಿ ಮಾಡಿ ಲೈಫ್ ಟೈಮ್ ರೆಮಿಡಿಯನ್ನು ಕೊಡಕ್ಕೂ ಕೂಡ ಸಾಧ್ಯ ಇದೆ. ಅಂದ್ರೆ ಮನಸ್ಸಿನ ಮೂಲಕ ಎಂಥದೇ ಆಗಲಿ, ರೋಗವೇ ಆಗಿರಲಿ, ಎಂಥದೇ ಸಮಸ್ಯೆ ಆಗಿರಲಿ, ಅದಕ್ಕೆ ಸುಲಭವಾಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನ ತೋರಿಸಿಕೊಟ್ಟಿರುವಂತದ್ದು ಈ ಹೀಲಿಂಗ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಔಷಧವೇ ಇಲ್ಲದೆ ನಮ್ಮ ಮನಸ್ಸಿನ ಮೂಲಕವೇ ನಮ್ಮ ಎಲ್ಲಾ ಆರೋಗ್ಯದ ಸಮಸ್ಯೆಗಳಿಗೆ ಸಮರ್ಪಕವಾದಂತಹ ಚಿಕಿತ್ಸೆಯನ್ನು ನೀಡುವ ವಿಧಾನದ ಬಗ್ಗೆ ಮಾತನಾಡ್ತಿದ್ವಿ. ಬನ್ನಿ ಚರ್ಚೆಯನ್ನು ಮುಂದುವರಿಸೋಣ. ಆಗ್ಲೇ ನೀವು ಹೇಳ್ತಾ ಇದ್ರಿ ಎಂತೆಂತಹ ಕಾಯಿಲೆಗಳಿಗೂ ಕೂಡ ಈ ರೀತಿ ಮನಸ್ಸಿನ ಮೂಲಕ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಅಂತ. ಆದ್ರೆ ಒಮ್ಮೆ ಚಿಕಿತ್ಸೆ ಪಡೆದ ಮೇಲೆ ಮತ್ತೆ ಇದು ಕಾಣಿಸ್ಕೊಳ್ಬಹುದು. ಯಾಕಂದ್ರೆ ಮನಸ್ಸು ಇವತ್ತಿದ್ದಾಗೆ ಈ ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಹೇಗೆ ಅದು ಅಂತ ನೋಡಿ, ಈಗ ಚಿಕಿತ್ಸೆ ಎಲ್ಲ ಆದ್ಮೇಲೆ ಸುಮಾರು ಜನ ಸುಮಾರು ವರ್ಷದಿಂದ ಮಾನಸಿಕವಾಗಿ ಡಿಪ್ರೆಷನ್ಗೊಳಗಾಗಿರ್ತಾರೆ, ಅಥವಾ ಆಂಗ್ಸೈಟಿಗೊಳಗಾಗಿರ್ತಾರೆ, ನೆಗೆಟಿವ್ ಥಾಟ್ಸ್ಗೊಳಗಾಗಿರ್ತಾರೆ. ಫಿಯರೇ ಎಷ್ಟೋ ಜನಕ್ಕಿದೆ. ಆ್ಯಕ್ಚುಲಿ ಸ್ಟ್ಯಾಟಿಸ್ಟಿಕ್ಲಿ ನೀವು ನೋಡಿದ್ರೆ ಎಷ್ಟೋ ಜನ ಹೇಳ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಪ್ರಾಬ್ಲಮ್ ಏನು ಅಂದರೆ, ನಮ್ಮ ಸೊಸೈಟಿಲಿ ಫಿಸಿಕಲ್ ಬಾಡಿ ಮೇಲೆ ಏನಾದರೂ ಅನಾರೋಗ್ಯ ಇದ್ದರೆ ತೋರಿಸ್ಕೋಬೋದು. ಈಗ ಎಕ್ಸ್ರೇ ಮಾಡ್ಬೋದು, ಸ್ಕ್ಯಾನ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಅಥವಾ ಕಣ್ಣಿಗೆ ಕಾಣುತ್ತೆ ನೋಡು ನಂಗೆ ತೊಂದರೆ ಇದೆ ಅಂತ ಹೇಳ್ಬೋದು. ಬಟ್ ಮಾನಸಿಕವಾಗಿ ತೊಂದರೆ ಇದೆ ಅನ್ನೋದು ಒಂದು ಯಾರಿಗೂ ತೋರ್ಸೋಕ್ಕಾಗಲ್ಲ, ಸಬ್ಸ್ಟಾನ್ಷಿಯೇಟ್ ಮಾಡೋಕ್ಕಾಗಲ್ಲ, ಎವಿಡೆನ್ಸ್ ಕೊಡೋಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ನಂಗೆ ಏನಾದರೂ ಈ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಅಥವಾ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ವಲ್ಗರ್ ಥಾಟ್ಸ್ ಬರ್ತಾ ಇದೆ ಅಂತ ಯಾರಿಗಾದ್ರೂ ಹೇಳ್ಕೊಂಡ್ರೆ ನನಗೆ ಹುಚ್ಚ ಅಂತ ಅಥವಾ ಹುಚ್ಚಿ ಅಂತ ಟೈಟಲ್ ಕೊಟ್ಬಿಡ್ತಾರೆ. ಮಾನಸಿಕವಾಗಿ ನಾನು ಸರಿ ಇಲ್ಲ ಅಂತ ನನ್ನ ಕೀಳಾಗಿ ನೋಡ್ತಾರೆ ಅಂತ ಹೇಳ್ಕೊಳ್ಳೋದೇ ಇಲ್ಲ ಎಷ್ಟೋ ಜನ ಪಾಪ, ಅನ್ಫಾರ್ಚುನೇಟ್ಲಿ. ಸೊ ತುಂಬಾ ಜನ ದೆಲ್ ಬಿ ಸಲ್ಕಿಂಗ್ ಇನ್ಸೈಡ್ ಬಟ್ ದೇ ಡೋಂಟ್ ಕಮ್ ಅಪ್ ವಿತ್ ದಿ ಸಿಂಪ್ಟಮ್ಸ್. ಬಟ್ ನಾನು ವೀಕ್ಷಕರಲ್ಲಿ ಹೇಳ್ಕೊಳ್ಳೋದು ಇಷ್ಟೇ, ನಿಮಗೆ ಮಾನಸಿಕವಾಗಿ ತೊಂದರೆ ಇದೆ ಅಂದರೆ ಅದು ಅಸಹ್ಯ ಪಡೋ ಅವಶ್ಯಕತೆ ಏನೂ ಇಲ್ಲ. ದೇಹಕ್ಕೆ ಹೆಂಗೆ ಅನಾರೋಗ್ಯ ಬರುತ್ತೋ ಮನಸ್ಸಿಗೂ ಹಾಗೆ ಅನಾರೋಗ್ಯ ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಏರುಪೇರು ಆಗುತ್ತೆ. ಅದನ್ನು ತೋರಿಸ್ಕೊಂಡು ಚೇತರಿಕೆ ಪಡಿಸ್ಕೊಳ್ಳೋದ್ರಲ್ಲಿ ತೊಂದರೆ ಏನಿಲ್ಲ. ಯಾಕಂದರೆ ಎಷ್ಟೋ ಜನ ನಿಂಗೇನೋ ತುಂಬ ಆಂಗ್ಸೈಟಿ ಆಗಿದೆ, ತುಂಬ ಕೋಪ ಮಾಡ್ಕೋತಾ ಇದೆಯಾ, ಎಲ್ಲರ ಮೇಲೂ ರೇಗಾಡ್ತಿದ್ಯಾ, ಜಗಳ ಮಾಡ್ತಿದ್ಯಾ, ತೋರಿಸ್ಕೊಳ್ಳೋಣ ಅಂತಂದ್ರೆ ಅಯ್ಯೋ ನಂಗೇನು ಹುಚ್ಚಿಡ್ದಿದ್ಯಾ ನೀವೇ ಹೋಗಿ ಅಂತ ಜಗಳ ಮಾಡಿ ಎಷ್ಟೋ ಜನ ಬರೋದೇ ಇಲ್ಲ. ಇಲ್ಲಿ ನೀವು ಮಾನಸಿಕವಾಗಿ ಏನೋ ಆಗೋಗ್ಬಿಟ್ಟಿದೆ ನಿಮಗೆ, ಅದಕ್ಕೆ ನೀವು ಚಿಕಿತ್ಸೆ ತಗೋಬೇಕು ಅಂತ ಏನಲ್ಲ. ಎಷ್ಟೋ ಜನ ನೆಗೆಟಿವ್ ಥಾಟ್ಸ್ಗೆ ಅಥವಾ ಮತ್ತೆ ಮತ್ತೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಟ್ರೀಟ್ ಆಗದೆ ಇರೋರಿಗೆ, ಅಥವಾ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಡ್ರು ನಾರ್ಮಲ್ ಬಂದು ಸಫರ್ ಆಗ್ತಾ ಇರೋರಿಗೆ ಒಂದು ರೀತಿ ಡಿಪ್ರೆಷನ್ ಆಗಿ ಅವರು ತಮ್ಮ ಪೊಟೆನ್ಷಿಯಲ್ನ ಅವರೇ ಕಟ್ ಮಾಡ್ಕೋತಾ ಇದ್ದಾರೆ. ಡಾಕ್ಟರ್ ಎಲ್ಲ ನಾರ್ಮಲ್ ಅಂತ ಹೇಳಿದಾರಲ್ಲ, ಬಿಡು ನಂದೇ ಏನೋ ಇರ್ಬೋದು ಅಂತ ಸಫರ್ ಆಗಿ ಎಷ್ಟೋ ವರ್ಷ ಆದಮೇಲೆ ಹೊರಗಡೆ ಬಂದು ಅದನ್ನು ಹೇಳ್ಕೊಂಡಿರೋರು ಇದ್ದಾರೆ. ಸೊ ಈ ಥರದ ಪರಿಸ್ಥಿತಿ ಇದ್ದಾಗ ನೀವು ಕೇವಲ ನಿಮ್ಮ ಸಿಂಪ್ಟಮ್ಸ್ ಇಂದ ಹೊರಗಡೆ ಬರೋದಲ್ಲದೆ ನಿಮ್ಮ ಪೊಟೆನ್ಷಿಯಲ್ನ ಆಂಪ್ಲಿಫೈ ಮಾಡ್ಕೋಬಹುದು. ಅಂದ್ರೆ ನೀವೇನು ಕೆಲಸ ಮಾಡ್ತಾ ಇದ್ರೆ ಅದು ಇನ್ನೂ ಎಫೆಕ್ಟಿವ್ ಆಗಿ, ಎಫಿಷಿಯೆಂಟ್ ಆಗಿ, ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಒಬ್ಬ ಮನುಷ್ಯ ಮಾನಸಿಕವಾಗಿ ಆರೋಗ್ಯಕರ ಆದ ಮನೇಲಿ ಅಂದ್ರೆ ಮನೇಲಿರೋರೆಲ್ಲ ಅರ್ಧ ಹೀಲ್ ಆಗೋಗ್ತಾರೆ ಪಾಪ. ಅವರಿಂದ ಸಫರ್ ಆಗ್ತಾ ಇರೋರು ಮನೇಲಿರೋರು ಎಷ್ಟೋ ಜನ ಇರ್ತಾರೆ. ಅಂಡ್ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ದಟ್ ಮತ್ತೆ ವಾಪಸ್ ಬಂದ್ಬಿಡುತ್ತಾ ಅನ್ನೋ ಭಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವ್ರಿಗೆ ಚೈಲ್ಡ್ಹುಡ್ ಇಂದ ಸಫರ್ ಆಗ್ತಾ ಇದ್ರು, ಆಂಗ್ಸೈಟಿ, ಡಿಪ್ರೆಷನ್ ಅಥವಾ ಕನ್ಸಲ್ಲಿ ಸಫರ್ ಆಗೋದು, ಮತ್ತೆ ಬರ್ಬೋದಾ, ನಾನು ಇವಾಗ ಒಂದು ತಿಂಗಳಿಂದ ಚೆನ್ನಾಗಿದ್ದೀನಿ ನಂಗೆ ಬರ್ಬೋದಾ ಅಂತ ಭಯ ಇರುತ್ತೆ. ಅದಕ್ಕೂ ಕೂಡ ಡೆಫಿನೆಟ್ಲಿ ಟ್ರೀಟ್ ಮಾಡಬೇಕಾಗುತ್ತೆ. ಅಂದರೆ ಈ 6-7 ಸೆಷನ್ಗಳ ಟ್ರೀಟ್ಮೆಂಟ್ ಏನು ಮಾಡ್ತೀವಿ ಅದರಲ್ಲಿ ಮೊದಲು 2-3 ಸೆಷನ್ ಅವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಿಂಪ್ಟಮ್ಸ್ ಇರಾಡಿಕೇಟ್ ಆಗ್ತಾ ಹೋಗುತ್ತೆ. ಮೇ ಬಿ ಬೈ ದಿ ಎಂಡ್ ಆಫ್ 4-5 ಸೆಷನ್ಸ್ ಅವ್ರ ಸಿಂಪ್ಟಮ್ಸ್ ತಕ್ಕ ಮಟ್ಟಿಗೆ ಗುಣ ಆಗಿರುತ್ತೆ. ಆದರೆ
ಮತ್ತೆ ಅದೇ ಸಿಚುವೇಶನ್ ನಾವು ಫೇಸ್ ಮಾಡ್ತೀವಿ. ಅಂದ್ರೆ ಮತ್ತೆ ಸ್ಟ್ರೆಸ್ಫುಲ್ ಇರೋ ಕೆಲಸಕ್ಕೆ ಹೋಗ್ಬೋದು, ಮತ್ತೆ ಮನೇಲಿ ಜಗಳ ಆಗ್ಬೋದು, ಮತ್ತೆ ಕೆಟ್ಟ ಕನ್ಸು ಬೀಳುವಂತ ಸಾಧ್ಯತೆಗಳಿದ್ರೂ ಇರಬಹುದು. ಆ ಥರದ ಸಿಚುವೇಶನ್ ಅಲ್ಲಿ ನೀವು ದಿನಪೂರ್ತಿ ಸಫರ್ ಆದ್ರೂ ಆಗ್ಬೋದಾ ಅನ್ನೋ ಭಯ ಇರುತ್ತೆ. ಆಗ ನಾವು ಆರಾ ಹೀಲಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಒಂದು ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಇಮೋಷನ್ಸ್ಗೆ ತುಂಬಾ ಸಬ್ಜೆಕ್ಟೆಡ್ ಆಗಿದ್ದಾಗ ಒಬ್ಬ ಮನುಷ್ಯ ಅಥವಾ ಸುಮಾರು ವರ್ಷಗಳಿಂದ ಅನಾರೋಗ್ಯಕರ ಸ್ಥಿತಿಗೆ ಒಬ್ಬ ಮನುಷ್ಯ ಸಫರ್ ಆಗ್ತಾ ಇದ್ರೆ ಅವ್ರ ಆರಾ ಮೇಲೆ, ಅಂದ್ರೆ ನಮ್ಮ ಎನರ್ಜಿ ಫೀಲ್ಡ್ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರಿರುತ್ತೆ. ನಮ್ಮ ಎನರ್ಜಿ ಡಿಪ್ಲೀಟ್ ಆಗಿರುತ್ತೆ. ಆಗ ಅವ್ರ ಎನರ್ಜಿ ಫೀಲ್ಡ್ ನ ಹೀಲ್ ಮಾಡುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇರುತ್ತೆ. ಸೊ ಅವ್ರ ಎನರ್ಜಿ ಫೀಲ್ಡ್ ನ ಮತ್ತೆ ಹೀಲ್ ಮಾಡಿ ಆರೋಗ್ಯಕರವಾದಂತ ಸ್ಥಿತಿಗೆ ಕರ್ಕೊಂಡು ಹೋಗಿ ಮತ್ತೆ ಆ ಥರದ ನೆಗೆಟಿವ್ ಇಮೋಷನ್ಸ್ ಅಟ್ಯಾಕ್ ಆಗದೆ ಇರೋ ತರ ಅವರ ಮನಸ್ಸನ್ನ ಒಂದು ಲೈಟ್ ಫೀಲಿಂಗ್ ಎಬಿಲಿಟಿಗೆ ಅಥವಾ ಸ್ಟೆಬಿಲಿಟಿಗೆ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇರುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಸಿ ದಟ್ ಸ್ವಿಚ್ ಓವರ್. ಅಂದ್ರೆ ಒಬ್ಬ ಮನುಷ್ಯ ಆಂಗರ್, ಫ್ರಸ್ಟ್ರೇಷನ್, ಫಿಯರ್, ಡೌಟ್, ಡಿಪ್ರೆಷನ್, ಕೆಲವರಿಗೆ ತುಂಬಾ ಡೌಟ್ ತುಂಬಾ ಪ್ರಾಬ್ಲಮ್ ಇರುತ್ತೆ. ಸುಮ್ಮನೆ ಎಲ್ಲಾರ ಮೇಲೂ ಅವಮಾನ ಪಡೋದು, ಹೆಂಡತಿಗೆ ಮೆಸೇಜ್ ಬಂದ್ರೆ ಸಾಕು ತುಂಬಾ ವಲ್ಗರ್ ಆಗಿ ಯೋಚನೆ ಮಾಡೋದು, ಈ ಥರದ್ದೆಲ್ಲ ತೊಂದರೆ ಇರುತ್ತೆ. ಈ ಥರದ ಆಲೋಚನೆಗಳಿಂದ ಒಂದು ಹೆಲ್ದಿ ಸ್ಟೇಟಸ್ ಹೋದಾಗ ಹೇಗೆ ಪಾಸಿಟಿವ್ ವೈಬ್ರೇಷನ್ಗೆ ಅವರು ರೀಟ್ಯೂನ್ ಆಗ್ತಾರೆ, ಹ್ಯಾಪಿನೆಸ್ಗೆ, ಜಾಯ್, ಒಳಗಡೆಯಿಂದ ಖುಷಿ, ಒಳಗಡೆಯಿಂದ ಸಂತೋಷ, ಒಳಗಡೆಯಿಂದ ಲೈಟ್ ಅನ್ಸೋದು, ಪ್ರೀತಿ ಅನ್ಸೋದು, ಎಲ್ಲ ನಾರ್ಮಲ್ ಅನ್ಸೋದು, ಈ ಥರದ ಒಂದು ಹೆಲ್ದಿ ಸ್ಟೇಟಸ್ಗೆ ಹೇಗೆ ರೀಟ್ಯೂನ್ ಆಗ್ತಾರೆ ಅನ್ನುವಂತಹ ಒಂದು ಶಿಫ್ಟ್ಗೆ ಅವರೇ themselves will analyze it, but also after recovery ಮತ್ತೆ ಪಾಸಿಟಿವ್ ಎನರ್ಜಿನ ಹೇಗೆ ತುಂಬಿಕೊಳ್ಳೋದು, ಮತ್ತೆ ಆರೋಗ್ಯದ ಶಕ್ತಿನ ಹೇಗೆ ತುಂಬಿಕೊಳ್ಳೋದು ಅಂತ ಹೇಳ್ಕೊಡ್ತೀವಿ. ಅದನ್ನ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ರೀಗೇನ್ ಆಗುತ್ತೆ. ಆಮೇಲೆ ದೇ ನೆವರ್ ಹ್ಯಾವ್ ಟು ಡೂ ಎನಿಥಿಂಗ್, ಮತ್ತೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಬಟ್ ಆರೋಗ್ಯಕರ ಸ್ಥಿತಿಗೆ ಹೋದ್ಮೇಲೆ ಅದನ್ನ ಕಲ್ತ್ಕೊಳ್ಳೋದು ಡೆಫಿನೆಟ್ಲಿ ಒಳ್ಳೇದು. ಬಿಕಾಸ್ ಯಾವ ಥರದ ಸರ್ಕಮ್ಸ್ಟೆನ್ಸ್ ನಾವು ಫೇಸ್ ಮಾಡ್ಬೇಕಾಗುತ್ತೋ ಗೊತ್ತಿಲ್ಲ. ಇವತ್ತು ಬೆಂಗಳೂರಲ್ಲಿ ಕೆಲಸ ಮಾಡೋರು ನಾಳೆ ಯಾವ ಕಂಟ್ರಿಗೆ ಹೋಗಿ ಕೆಲಸ ಮಾಡ್ತಾರೋ ಅಲ್ಲಿ ಯಾವ ಥರ ಕಲ್ಚರ್ ಇರುತ್ತೋ ಗೊತ್ತಿಲ್ಲ. ಸೊ ಬೆಟರ್ ಯು ಲರ್ನ್ ದಟ್. ಯಾಕಂದ್ರೆ ಇದು ಯಾವುದೋ ಮಿಸ್ಟೀರಿಯಸ್ ನಾನೇನೋ ಜಾದು ಮಾಡ್ತೀನಿ ಅನ್ನೋದಲ್ಲ. ಯಾರ ಮೇಲೂ ಯಾರು ಆತರ ಜಾದು ಮಾಡಿ ರಿಸಲ್ಟ್ಸ್ ನ ತರಕ್ಕಾಗಲ್ಲ. ಇಫ್ ಸಮಥಿಂಗ್ ಕ್ಯಾನ್ ಕ್ರಿಯೇಟ್ ಅ ಮ್ಯಾಜಿಕ್, ಇಟ್ಸ್ ಯೋರ್ ಮೈಂಡ್. ನಿಮ್ಮ ಮನಸ್ಸು ಮ್ಯಾಜಿಕ್ ನ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಇದೆ, ರಿಕವರ್ ಆಗಕ್ಕೆ ಸಾಧ್ಯ ಇದೆ. ಸೊ ನಮ್ಮ ಮನಸ್ಸಿನ ಶಕ್ತಿಯನ್ನ ಉಪಯೋಗಿಸಿಕೊಂಡು ಅನಾರೋಗ್ಯದಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಪ್ರತಿಯೊಬ್ಬರು ಕಲಿಬೇಕು. ನನ್ನ ಪ್ರಕಾರ ಕಲ್ತು ನಮ್ಮ ಪೊಟೆನ್ಷಿಯಲ್ ನ ಇನ್ಸ್ಟೆಂಟ್ ಅಲ್ಲೇ ಆಂಪ್ಲಿಫೈ ಮಾಡ್ಕೊಳ್ಳುವಂತ ಕಲಿಬೇಕು. ಯಾಕಂದ್ರೆ ಫಿಯರ್, ಆಂಗ್ಸೈಟಿ ಎಲ್ಲಿ ಬರ್ತೋ ಗೊತ್ತಿಲ್ಲ. ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಬಸ್ ಬಂದ ತಕ್ಷಣ ಫಿಯರ್ ಅಟ್ಯಾಕ್ ಆಗಿ ಅದು ಹಂಗೆ ಉಳ್ಕೊಂಡು ಎಷ್ಟೋ ವರ್ಷ ಸಫರ್ ಆಗಿರೋರು ಎಷ್ಟೋ ಜನ ಬರ್ತಾರೆ ಪಾಪ ನನ್ನ ಹತ್ರ. ಇಟ್ ಮೈಟ್ ಬಿ ಅ ಸಿಂಪಲ್ ಸಟಲ್ ಎಕ್ಸ್ಪೀರಿಯನ್ಸ್, ಬಟ್ ದಿ ಇಂಪ್ಯಾಕ್ಟ್ ಇಸ್ ಮ್ಯಾಸಿವ್. So you can relearn and definitely regain their health. ವೆರಿ ಟ್ರೂ. ಆಕ್ಚುಲಿ ಅನಸೂಯ ಅವ್ರನ್ನ ಕೇಳಬೇಕಾಗುತ್ತೆ. ಅವರು ಒಂದ್ಸಲ ಹೊರ ಬಂದ್ಮೇಲೆ ಮತ್ತೆ ನಿಮಗೆ ಅಂಥದ್ದೇನಾದ್ರೂ ಅನುಭವ ಆಗಿದೆಯಾ? ಹೇಗೆ ನೀವು ಪಾಸಿಟಿವ್ ಥಿಂಕಿಂಗ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು? ಅಂದ್ರೆ ಅವ್ರು ಹೇಳ್ಕೊಟ್ಟಿದ್ದಾರೆ ಹೇಗೆ ಪಾಸಿಟಿವ್ ಎನರ್ಜಿನ ತಗೊಳ್ಬೇಕು ಅಂತ. ಆ ರೀತಿ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅದೆಲ್ಲಾನು ಕ್ಲಿಯರ್ ಆಗಿದೆ. ತುಂಬಾ ಹೇಳ್ಬೇಕಂದ್ರೆ ನಂಗೆ ಎಷ್ಟು ಹೆಡ್ಡೇಕ್ ಇತ್ತು ಅಂದ್ರೆ ಪ್ರತಿದಿನ ನಾನು ಅಮೃತಾಂಜನ ಹಚ್ಕೊಂಡು ಮಲ್ಕೊಂಡ್ರೆ ನಂಗೆ ಸ್ವಲ್ಪ ಈಗ ಅದೆಲ್ಲ ಸಮಾಧಾನ ಆಗೋದು. ಈಗ ಅದೆಲ್ಲ ಕ್ಲಿಯರ್ ಆಗಿದೆ. ಹೇಗೆ ಮನೆಯವರೆಲ್ಲ ಯಾವ ರೀತಿಯಾದಂತಹ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ನಿಮಗೆ? ಪರವಾಗಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೆ. ಮನೆಯ ವಾತಾವರಣ ಕೂಡ ಇಂಪ್ರೂವ್ ಆಗಿರೋದ್ರಿಂದ ಬಹುಶಃ ಅಂದ್ರೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತಹದ್ದು ಇದೆಯಾ? ಹೇಗೆ ಮನಸ್ಸನ್ನ ನಿಗ್ರಹಿಸಿಕೊಳ್ಳೋದು, ಪಾಸಿಟಿವ್ ಥಿಂಕಿಂಗ್ ಹೇಳಿದಾರಲ್ವಾ, ಪಾಸಿಟಿವ್ ಎನರ್ಜಿ ಹೇಗೆ ತಗೊಳೋದು ಅಂತ ಅದನ್ನ ಮಾಡ್ತಾ ಹೋಗ್ತಾ ಇದ್ದೆ. ಬಹುಶಃ ಪುರಿಯವರೇ ಪಾಸಿಟಿವ್ ಥಿಂಕ್ ಮಾಡಿ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಆದ್ರೆ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದು ಬಹುಶಃ ಅದನ್ನ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಅಂತ. ಖಂಡಿತವಾಗಿಯೂ ಹೌದು. ನೋಡಿ, ಸುಮಾರು ಜನಕ್ಕೆ ನೆಗೆಟಿವ್ ಥಿಂಕಿಂಗ್ ಮಾಡಿ ಅಥವಾ ಭಯಕ್ಕೆ ಒಳಗಾಗಿ, ಡಿಪ್ರೆಷನ್ಗೆ ಒಳಗಾಗಿ, ಅಥವಾ ಸಂದರ್ಭಕ್ಕೆ ಸೂಕ್ತವಾದಂತಹ ಆಲೋಚನೆಗಳನ್ನ ಮಾಡದೆ, ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಆಲೋಚನೆ ಬಿಟ್ಟು ಬೇರೆ ಆಲೋಚನೆಗಳು ಬಂದು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಫರ್ ಆಗ್ತಾ ಇರೋದ್ರಿಂದ ಸುಮಾರು ಸಿಂಪ್ಟಮ್ಗಳನ್ನ ಅನುಭವಿಸ್ತಾರೆ. ಅಂದ್ರೆ ಭಾವನಾತ್ಮಕವಾಗಿ ತುಂಬಾ ಒಂಥರ ಉದ್ವೇಗಕ್ಕೆ ಒಳಗಾಗಿ ಆ ಇಮೋಷನಲ್ ಟಾರ್ಚರ್ ಒಳಗಡೆ ತಡ್ಕೊಳಕ್ಕಾಗದೆ ಬೇರೆಯವ್ರಿಗೆಲ್ಲ ಇಮೋಷನಲ್ ಟಾರ್ಚರ್ ಕೊಡೋದು, ಅಥವಾ ಅಟೆನ್ಷನ್ ಸೀಕಿಂಗ್ ಒಂದು ಕ್ಯಾರೆಕ್ಟರ್ ಬಿಹೇವಿಯರ್ ಡೆವಲಪ್ ಆಗೋಗುತ್ತೆ. ಅಂದ್ರೆ ಈಗ ನಂಗೆ ಒಳಗಡೆ ದ್ವಂದ್ವ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ. ಸೊ ಅಕ್ಕಪಕ್ಕದವ್ರನ್ನೆಲ್ಲ ಅಟೆನ್ಷನ್ ಗ್ರಾಬ್ ಮಾಡ್ಕೊಂಡು ಎನರ್ಜಿನ ಸಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಂದ್ರೆ ರೇಗಾಡಕ್ ಶುರು ಮಾಡೋದು, ಕಿರ್ಚಾಡಕ್ ಶುರು ಮಾಡೋದು, ಬೈದೇನೆ ತಿರ್ಗ ಬೈಯೋದು, ಒಂದು ಪೆನ್ ಈ ಕಡೆ ಇಟ್ಬಿಟ್ರೆ ಯಾಕಲ್ಲಿ ಇಟ್ಟೆ ಅಂತ ಅದೇ ಒಂದು ದೊಡ್ಡ ಇಶ್ಯೂ ಆಗಿ ಹೋಗೋದಾಗಿರ್ಬೋದು. ಅಥವಾ ಶಿಫ್ಟಿಂಗ್ ಪೇನ್ ಕೂಡ ಸಫರ್ ಮಾಡ್ತಾರೆ. ಆಗ್ಲೇ ನಾನು ಹೇಳಿದಾಗೆ ನೆಗೆಟಿವ್ ಆಲೋಚನೆಗಳು ನಮ್ಮ ಬಾಡಿ ಮೇಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ನ ಆಗುತ್ತೆ. ಸೊ ಒಂದ್ಸತಿ ಭುಜ ನೋವಾದಂಗ ಆಗೋದು, ಭುಜದಲ್ಲಿ ಉರಿ ಅನ್ಸೋದು, ಒಂದ್ಸತಿ ಹೊಟ್ಟೆಲ್ ಉರಿ ಅನ್ಸೋದು, ಒಂದ್ಸತಿ ಮಂಡಿ ಕಾಲ್ ಪ್ರೀತ ನೋವು ಬಂದ್ಬಿಡುತ್ತೆ, ಒಂದ್ಸತಿ ಕಂಟಿನ್ಯೂಸ್ ಆಗಿ ವಾಂತಿ ಬಂದಂಗೆ ಶುರು ಆಗುತ್ತೆ. ಸೊ ಈ ತರ ಬೇರೆ ಸಿಂಪ್ಟಮ್ಸ್ ನ ಇದು ಮಾಡ್ತಾರೆ. ಆಗ್ಲೇ ನಾನು ಹೇಳ್ತಾ ಇದ್ದೆ ಅಸೋಸಿಯೇಷನ್ ಮತ್ತೆ ಕಂಡೀಷನಿಂಗ್ ಅಂತ. ಆತರ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಕಂಟಿನ್ಯೂಸ್ ವಾಂತಿ ಆಗುತ್ತೆ 3 ಸತಿ, ಪ್ರತಿ ಬೆಳಗ್ಗೆ ನಂಗೆ ಹಿಂಗೇನೆ ಆಗೋದು. ವಾಂತಿ ಆಗ್ಲಿಲ್ಲ ಅಂದ್ರೆ ನಾನು ಸರಿ ಇಲ್ಲ ಅಂತ ಅರ್ಥ ಅಂತ ಅಂದಿರೋರು ಎಷ್ಟು ಜನ ಇದ್ದಾರೆ. ಅಥವಾ ಮಧ್ಯಾಹ್ನ 12:30 3:30 ನಂಗೆ ತಲೆನೋವು ಬರುತ್ತೆ ಅಂತ ಅದು ಕಂಡೀಷನ್ ಆಗೋಗಿರ್ತಾರೆ. ಅಂಡ್ ಆ ಟೈಮಲ್ಲೇ ಹೋಗಿ ಟೆಸ್ಟ್ ಮಾಡಿಸ್ಕೊಂಡಿದೀನಿ, ಏನೂ ಇಲ್ಲ ಅಂತ ಹೇಳ್ಬಿಟ್ರು ಡಾಕ್ಟರ್ ಅಂತ ಹೇಳಿದ್ದಾರೆ. ಸೊ
ದಟ್ ಸಾರ್ಟ್ ಆಫ್ ಅ ಸಿಂಪ್ಟಮ್ ಪ್ರಾಬಬ್ಲಿ ದೇ ವಿಲ್ ಅಂಡರ್ಗೋ. ಅಥವಾ ಬೇರೆಯವ್ರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಕ್ಕೆ ಶುರು ಆಗುತ್ತೆ. ಮನೇಲಿರೋರ ಮೇಲೆಲ್ಲ ಬೈಯೋದು, ರೇಗೋದು, ಜಗಳ ಮಾಡೋದು, ಅಥವಾ ಯಾರು ಸರಿ ಇಲ್ಲ ಅಂತ ಅನ್ಸೋದು, ಯಾರಿಗೂ ಪ್ರೀತಿ ತೋರ್ಸಕ್ಕಾಗದೇ ಇರೋದು. ಅಂದ್ರೆ ನಮ್ಮ ಅಮ್ಮನ, ನಮ್ಮ ಹೆಂಡತಿನ ಅಥವಾ ನನ್ನ ಗಂಡನ ತುಂಬಾ ಪ್ರೀತಿಸ್ತೀನಿ, ಆದ್ರೆ ನಂಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ. ಅವ್ರ ಮನೆಗೆ ಬಂದ ತಕ್ಷಣ ರೇಗಾಡಕ್ ಶುರು ಮಾಡ್ಬಿಡ್ತೀನಿ, ಬೈಯಕ್ ಶುರು ಮಾಡ್ಬಿಡ್ತೀನಿ, ಅಥವಾ ನನ್ನ ನಾನೇ ಹೊಡ್ಕೊಳಕ್ ಶುರು ಮಾಡ್ತೀನಿ. ಸೆಲ್ಫ್ ಹರ್ಟಿಂಗ್ ಕೂಡ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ಸ್. ತಮಗ್ ತಾವೇ ಹೊಡ್ಕೊಳ್ಳೋದು, ಅಥವಾ ತನಗೆ ತಾನೇ ಕಂಟಿನ್ಯೂಸ್ ಆಗಿ ಬೈಕೊಳ್ಳೋಕೆ ಶುರು ಮಾಡೋದು, ಅಥವಾ ನಾನು ಸರಿ ಇಲ್ಲ ಅಂತ ಸೆಲ್ಫ್ ಡಿಗ್ರೇಡಿಂಗ್ ಮಾಡ್ಕೊಳ್ಳೋದು, ನಾನು ಉದ್ಧಾರ ಆಗೋದೇ ಇಲ್ಲ ಅಂತ ತಮಗ್ ತಾವೇ ಸರ್ಟಿಫಿಕೇಟ್ ಕೊಟ್ಬಿಡೋದು. ಅಥವಾ ಎಷ್ಟೋ ಜನ ನಂಗೆ BP ಇದೆ ಅನ್ಸುತ್ತೆ, BP ಇದೆ ಅನ್ಸುತ್ತೆ ಅಂತ. ಇದು ಎಕ್ಸಾಂಪಲ್. ಅಂದುಕೊಳ್ಳೋದೇ ಬಹಳಷ್ಟು ತೊಂದರೆಗಳಿಗೆ ಈಡು ಮಾಡುತ್ತೆ. ಬಹುಶಃ ಮನಸ್ಸನ್ನ ನಿಗ್ರಹಿಸಿದ್ರೆ ಎಲ್ಲವೂ ಪರಿಹಾರ ಆಗುತ್ತೆ. ಅಂದ್ರೆ ಈಗ ನೀನ್ ಆತರ ಯೋಚನೆ ಮಾಡ್ಬೇಡ, ನಾವೆಲ್ಲ ಇಲ್ವಾ, ನಾವು ಈ ಮನೇಲಿ ಇರೋದು, ಯೋಚನೆ ಮಾಡ್ಬೇಡ ನಾಳೆಯಿಂದ ಅಂದ್ರೆ ಪಾಪ ಅವ್ರಿಗೆ ಟಕ್ ಅಂತ ಶಿಫ್ಟ್ ಆಗಕ್ ಸಾಧ್ಯ ಆಗಲ್ಲ. ಸುಮಾರು ಜನ ಬರ್ತಾರೆ ಪೇಷಂಟ್ ನ ಜೊತೆಲಿ ಕರ್ಕೊಂಡ್ ಬರೋರು, ಪೇರೆಂಟ್ಸ್ ಆಗಿರ್ಲಿ ಅಥವಾ ಸಿಬ್ಲಿಂಗ್ಸ್ ಆಗಿರ್ಲಿ, ಅವರೆಲ್ಲ ಅಯ್ಯೋ ನಾವು ಅದೇ ಮನೇಲಿ ಇದೀವಿ, ನಮಗೂ ಅದೇ ತಂದೆ ತಾಯಿ, ನಾವು ಅದೇ ತರ ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋಗ್ತೀವಿ, ಇವ್ನು ಮಾತ್ರ ಇಲ್ದಿರೋದು ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಪಾಪ ಕಂಟ್ರೋಲ್ ಮಾಡ್ಕೊಂಡ್ರೆ ಮಾಡ್ಕೊಳಕ್ ಆಗ್ತಿರಲ್ಲ, ಯಾಕಂದ್ರೆ ಅದು ಒಳ ಮನಸ್ಸಿಂದ ಅನಾರೋಗ್ಯ ಪಾಪಪ್ ಆಗ್ತಿರತ್ತೆ. ಅದ್ರ ಹಿಂದೆ ಹಲವಾರು ಕಾರಣ ಇರುತ್ತೆ. ಒಬ್ರೊಬ್ರು ವಿಲ್ ಪವರ್ ಒಂದೊಂದ್ ತರ ಇರುತ್ತೆ, ಒಬ್ರೊಬ್ರು ಮಾನಸಿಕ ಆರೋಗ್ಯ ಒಂದೊಂದ್ ತರ ಇರುತ್ತೆ. ಬಿಕಾಸ್ ನಾವು ಬೆಳೆದ್ ಬಂದಿರೋ ವಾತಾವರಣ, ನಮ್ಮ ಆತ್ಮದ ಶಕ್ತಿಯ ಪ್ರಮಾಣ ಎಲ್ಲರಲ್ಲೂ ಬೇರೆ ಬೇರೆ ತರ ಇರುತ್ತೆ. ಸೊ ನಿಮಗ್ ಫಿಯರ್ ಕೊಡೋದು ನನಗ್ ಫಿಯರ್ ಕೊಡದೇ ಇರಬಹುದು. ಸೊ ಅವ್ರನ್ನ ಆ ತರ ನೀನ್ ಕಂಟ್ರೋಲ್ ಮಾಡ್ಕೊಂಡು ನೀನ್ ಚೇಂಜ್ ಮಾಡ್ಕೊಂತ ಸ್ಟ್ರಿಕ್ಟ್ ರೂಲ್ ಹಾಕೋದ್ ಬದಲು ಅವರ ಮನಸ್ಸನ್ನ ಅನಲೈಸ್ ಮಾಡಿ ಅದರಿಂದ ಹೊರಗಡೆ ಬರಕ್ಕೆ ಸೂಕ್ತವಾದಂತ ದಾರಿಯನ್ನು ಅವ್ರಿಗೆ ತೋರಿಸೋದು, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಈ ಮೆಡಿಸಿನ್ ಅನ್ನು ಅಡಿಕ್ಷನ್ ಇಂದ ಹೊರಗಡೆ ಬರಬಹುದು ಅನ್ನೋ ಕಾನ್ಫಿಡೆನ್ಸ್ ಎಷ್ಟೋ ಜನಕ್ಕಿಲ್ಲ. ಆ ಕಾನ್ಫಿಡೆನ್ಸ್ ಅನ್ನ ಈ ಒಂದು ಚಿಕಿತ್ಸೆ ಕೊಡ್ತಾ ಇದೆ. ಧನ್ಯವಾದಗಳು ತಮಗಿಬ್ಬರಿಗೂ ಕೂಡ ಸಾಕಷ್ಟು ಮಾಹಿತಿಯನ್ನ ಒದಗಿಸಿದೆ. ಬಹುಶಃ ಔಷಧ ಇಲ್ಲದೆ ಕೂಡ ನಾವು ಎಲ್ಲಾ ರೀತಿಯಾದಂತಹ ಅನಾರೋಗ್ಯದಿಂದ ಹೊರಬರಲಿಕ್ಕೆ ಸಾಧ್ಯ ಅನ್ನೋದನ್ನ, ಸುಲಭ ಮಾರ್ಗವನ್ನ, ನಮ್ಮ ಮನಸ್ಸಿನ ಮೂಲಕವೇ ಆರೋಗ್ಯವನ್ನ, ಸೂತ್ರವನ್ನ ಕಂಡುಕೊಳ್ಳೋದು, ಇದೆಲ್ಲವನ್ನ ಸಮೃದ್ಧಿ ತಿಳಿಸ್ಕೊಡ್ತಾ ಇರೋದು. ಇದು ಇವತ್ತಿನ ಡಿಯರ್ ಡಾಕ್ಟರ್ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.